ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೆಸ್ಟ್ರಿಕ್ಷನ್ಸ್ ಬಂತು, ತುಂಬ ಪ್ರಾಬ್ಲಮ್ಸ್ ಆಯಿತು ನಮ್ಮ ಪ್ರೊಡ್ಯೂಸರ್ಗೆ. ಈ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಜೆಟ್ ಶೂಟಪ್ ಆಯಿತು. ನಾನು ಒಬ್ಬಳು ನಿರ್ಮಾಪಕಿ ಹಾಗೆ ನಟಿ ಆಗಿರೋದ್ರಿಂದ ನನಗೆ ನಿರ್ಮಾಪಕಿ ಆದಮೇಲೆ ಗೊತ್ತಾಯಿತು ಬಜೆಟ್ ಅಂದರೆ ಏನು ಸಿನಿಮಾ ಅದು ಅಂತ ಹೇಳಿಬಿಟ್ಟು. ಬಜೆಟ್ ಶೂಟಪ್ ಆಯಿತು. 10 ರೂಪಾಯಿ ಇರೋ ಕಡೆ 100 ರೂಪಾಯಿ ಆಯಿತು. ಆದರೂ ಆ ಮನುಷ್ಯ ಬಿಡಲಿಲ್ಲ. ಅವರು ಒಂದು ಮಾತು ಹೇಳಿದ್ರು, ನಾನು ಯಾಕೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ಅಂತ ಹೇಳಿ. ಅವರು ಆ ದೇವಿನ ತೋರ್ಸೋದಕ್ಕೆ, ಆ ತಾಯಿನ ತೋರ್ಸೋದಕ್ಕೆ ಅವ್ರಿಗೆ ಅದೇನೋ ಹೇಳ್ತಾರೆ, ಕೇಳಕ್ಕೆ ಹೋದಾಗ ಅವರೇ ನಾಯಕ ನಟನಾಗಿ ಅಭಿನಯಿಸಬೇಕು ಅಂತ ಹೇಳಿಬಿಟ್ಟು ಅವ್ರ ಕಡೆಯಿಂದ ಒಂದು ಇಂಟಿಮೇಷನ್ ಬಂತು ದೇವ್ರ ಕಡೆಯಿಂದ. ಸೊ ಹಾಗಾಗಿ ಆ ರೀಸನ್ಗೆ ಅವರೇ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟಗಳ ಮುಖಾಂತರನೂ ಅವರು ಇವತ್ತು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ತುಂಬ ವರ್ಷಗಳಾದಮೇಲೆ. ಇದು ತುಂಬ ಖುಷಿ ತರುವಂಥ ವಿಷಯ. ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಆಗಲಿ ನಿಮ್ಮ ಸಪೋರ್ಟ್ ಆಗಲಿ ಬೇಕೇ ಬೇಕು. ಆಮೇಲೆ ನನಗೆ ತುಂಬ ಜನ ಫೋನ್ ಮಾಡ್ತಿದ್ರು, ಮೆಸೇಜಸ್ ಮಾಡ್ತಾಯಿದ್ರು, ಮೇಡಮ್ ನೀವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಏನು ಯಾಕೆ ಅಂತೆಲ್ಲ ಕೇಳ್ತಾಯಿದ್ರು. ಸರ್, 15 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ನಾನು ಹಸಿವಿರೋ ಕಲಾವಿದೆ. ನಾನು ದಯವಿಟ್ಟು ಇದನ್ನು ಫೋಕಸ್ ಮಾಡಿ ನೋಡ್ಕೊಳ್ಳಿ. ನಾನು ತುಂಬ ಹಸಿವಿರೋ ಕಲಾವಿದೆ. 15 ವರ್ಷ ಆದರೂ ನನಗೆ ಒಂದು ಬ್ರೇಕು ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ. ನನಗೆ ಅಂತ ಬರೋ ಸಿನಿಮಾಗಳನ್ನ ನಾನು ಯಾವುದೂ ತಳ್ಳಲ್ಲ ಸರ್. ಯಾಕಂದರೆ ಹಸಿವಿರೋ ಕಲಾವಿದೆಗೆ ಚಿತ್ರಾನ್ನ ಕೊಟ್ಟರು ಸರಿ, ಬಿರಿಯಾನಿ ಕೊಟ್ಟರೆ ಇನ್ನೂ ಖುಷಿ, ಹೊಟ್ಟೆ ತುಂಬ ತಿಂತೀನಿ. ಯಾವ ಸಿನಿಮಾಗಳು ಬಂದ್ರೂ ಒಂದು ಬಜೆಟ್ಸ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದರೆ ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಹೊಸಬ್ರಿಗೆ ಸಿನಿಮಾ ಮಾಡೋದೇ ಗೊತ್ತಿರಲ್ಲ. ಸೊ ಇಷ್ಟೆಲ್ಲ ಒಂದು ಪ್ರಾಬ್ಲಮ್ಸ್ ಇದ್ರೂ ನಾನು ಸಾಲ್ವ್ ಮಾಡ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಅಂಥ ಕಲಾವಿದೆ ನಾನು. ಸೊ ಆ ಒಂದು ಮೈಂಡ್ ಸೆಟ್ ಇರಬೇಕಾದ್ರೆ ನನಗೆ ಸಿಕ್ಕಿದ ಸಿನಿಮಾ ಸಿಂಹಾಪುರಿಯ ಸಿಂಹ. ನಾನು ಓಕೆ ಅಂದೆ, ಸರ್ ಐ ಡೂ ಇಟ್. ನಾನೊಬ್ಳು ಕಲಾವಿದೆ, ನಾನು ಅವ್ರ ಜೊತೆ ಮಾಡಲ್ಲ, ಇವ್ರ ಜೊತೆ ಮಾಡಲ್ಲ, ಆ ಪಾತ್ರ ಮಾಡಲ್ಲ, ಈ ಪಾತ್ರ ಮಾಡಲ್ಲ ಅಂತ ಹೇಳಿದ್ರೆ ನಾನು ಕಲಾವಿದೆ ಆಗೋಕ್ಕೆ ಲಾಯಕ್ಕೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಟ್ರೆಸ್ ಆಗೋಕ್ಕೆ ಲಾಯಕ್ಕಿಲ್ಲ. ಆ್ಯಂಡ್ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು, ನಾನು ಇಷ್ಟು ಸಿನಿಮಾಗಳಲ್ಲಿ 27 ಸಿನಿಮಾ ಮಾಡಿದ್ದೀನಿ. ಇಷ್ಟು ಸಿನಿಮಾದಲ್ಲಿ ನಾನು ಏನು ಪೇಮೆಂಟ್ ತೊಗೊಂಡು ಇದೊಂದೇ ಸಿನಿಮಾದಲ್ಲಿ ಆ ಪೇಮೆಂಟ್ ಅವ್ರು ನನಗೆ ಕೊಟ್ಟರು. 4-5 ಸಿನಿಮಾ ಪೇಮೆಂಟ್ ಇದೊಂದು ಸಿನಿಮಾದಲ್ಲಿ ನನಗೆ ಕೊಟ್ಟರು. ಆ್ಯಕ್ಚುಲಿ ಅಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿದ್ರು ಅಂತಲ್ಲ ಹೇಳ್ತಾ ಇರೋದು. ಯಾಕಂದರೆ ಆ ಟೈಮಲ್ಲಿ ಆ ಕಷ್ಟದಲ್ಲಿ ಅವ್ರು ನಮಗೆ ಸಹಾಯ ಮಾಡಿದ್ರು. ಸೊ ಇದೊಂದು ಕ್ಲಾರಿಟಿ ಕೊಡ್ತೀನಿ. ಯಾಕಂದ್ರೆ ನಂಗೆ ತುಂಬ ಟ್ರೋಲ್ಸ್ ಬರ್ತಿದೆ, ಸಿಕ್ಕಾಪಟ್ಟೆ ಟ್ರೋಲ್ಸ್ ಆಗಲಿ ಎಲ್ಲ ಮೆಸೇಜಸ್ ಆಗಲಿ ಬರ್ತಿದೆ. ಎಲ್ಲೋ ಒಂದು ಕಡೆ ಭರವಸೆ ಸರ್. ಏನಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಿನಿಮಾ ನನಗೆ ಯಾವ ರೀತಿಯಿಂದನಾದರೂ ಬ್ರೇಕ್ ಕೊಡಬಹುದಾ? ಒಂದು ರಾಜಾ ಹುಲಿ ಥರ, ಒಂದು ಶಕ್ತಿ ಥರ, ಒಂದು ರಾಗಿಣಿ IPS ಥರ, ಈ ಥರ ಒಂದು ನನಗೆ ಬ್ರೇಕ್ ಸಿಗ್ಬೋದು ಅನ್ನೋ ಒಂದು ಚಿಕ್ಕ ಕನಸು ನನಗಷ್ಟೇ. ಅದೇ ರೀಸನಿಂದ ನಾನು ಯಾವ ಸಿನಿಮಾನೂ ಬಿಡಲ್ಲ. ಸೆಕೆಂಡ್ ಥಿಂಗ್, ಫೈನಲ್ ಥಿಂಗ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೀಸೆಂಟಾಗಿ ರಾಜ್ವಿ ಶೆಟ್ಟಿ ಸರ್ ಒಂದು ಮಾತು ಹೇಳಿದ್ರು, ಸಿನಿಮಾಗೆ ಬೇಕಾಗಿರೋದು ಕಂಟೆಂಟ್, ಆಕಾರ ಆಗಲಿ ವಿಕಾರ ಆಗಲಿ ಅಲ್ಲ. ಆಕಾರ ವಿಕಾರ ನೋಡ್ಕೊಂಡಿದ್ರೆ ಇವತ್ತು ತಿಥಿ ಗಿನ್ನಿಸ್